ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ. ಹಿಂದಿನ ಭಾಗದಲ್ಲಿ ನಾವು ನೋಡಿದ್ವಿ ದೇವವ್ರತನು ಹೇಗೆ ತಮ್ಮ ತಂದೆಯ ಸಂತೋಷಕ್ಕಾಗಿ ವಿವಾಹವನ್ನು ಮತ್ತು ಸಿಂಹಾಸವನ್ನು ತ್ಯಜಿಸಿ ಭೀಷ್ಮನಾದ ಕ್ಷಣವನ್ನ. ಒಂದು ಪ್ರತಿಜ್ಞೆ, ಒಂದು ತ್ಯಾಗ, ಆದರೆ ಆ ತ್ಯಾಗವೇ ಮುಂದೆ ಮಹಾ ದುಃಖಕ್ಕೆ ಕಾರಣ ಆಗೋ ಸಂದರ್ಭ ಇಲ್ಲಿ ಬರುತ್ತೆ. ಇಂದು ನಾವು ಈ ಕಥೆನ ಮುಂದುವರಿಸೋಣ. ಭೀಷ್ಮನ ಪ್ರತಿಜ್ಞೆ ನಂತರ ಏನಾಯಿತು ಮತ್ತೆ ಮಹಾಭಾರತದ ಬೀಜ ಹೇಗೆ ಬಿತ್ತಲ್ಪಡ್ತು ಎಂಬುದನ್ನು ನಾವು ನೋಡೋಣ. ಭೀಷ್ಮನ ಪ್ರತಿಜ್ಞೆ ನಂತರ ಶಂತನು ರಾಜನಾಗಿ ಮುಂದುವರಿತಾರೆ. ಸತ್ಯವತಿಗೆ 2 ಮಕ್ಕಳಾಗ್ತಾರೆ. ಒಬ್ಬರು ಚಿತ್ರಾಂಗದ, ಇನ್ನೊಬ್ಬರು ವಿಚಿತ್ರವೀರ್ಯ. ಚಿತ್ರಾಂಗದ ಸ್ವಲ್ಪ ವರ್ಷಗಳ ನಂತರ ಯುದ್ಧದಲ್ಲಿ ತೀರ್ ಹೋಗ್ತಾರೆ. ಅದಾದಮೇಲೆ ವಿಚಿತ್ರವೀರ್ಯನಿಗೆ ಪಟ್ಟಾಭಿಷೇಕ ಆಗುತ್ತೆ. ವಿಚಿತ್ರವೀರ್ಯ ಇನ್ನೂ ಚಿಕ್ಕವರಿರ್ತಾರೆ, ಹಾಗೆ ಅವ್ರಿಗೆ ಅನುಭವ ಸಾಲ್ತಿರಲ್ಲ. ಹೀಗಾಗಿ ಸಂಪೂರ್ಣ ರಾಜ್ಯದ ಮತ್ತು ವಿಚಿತ್ರವೀರ್ಯನ ಜವಾಬ್ದಾರಿ ಭೀಷ್ಮನ ಮೇಲೆ ಬೀಳುತ್ತೆ. ಸ್ವಲ್ಪ ಕಾಲ ಕಳೆದ ಹಾಗೆ ವಿಚಿತ್ರವೀರ್ಯ ಮದುವೆ ವಯಸ್ಸಿಗೆ ಬರ್ತಾರೆ. ಭೀಷ್ಮರಿಗನಿಸುತ್ತೆ, ನನ್ನ ತಮ್ಮನಿಗೆ ಯೋಗ್ಯವಾದ ಹೆಂಡತಿಯರನ್ನ ತರಬೇಕು ಅಂತ. ಅದೇ ಸಮಯದಲ್ಲಿ ಕಾಶಿ ರಾಜ ಅವನ 3 ಮಕ್ಕಳಿಗಾಗಿ ಸ್ವಯಂವರವನ್ನ ಏರ್ಪಡಿಸಿರ್ತಾರೆ. ಅವರ 3 ಮಕ್ಕಳು ಯಾರು ಅಂದರೆ ಅಂಬೆ, ಅಂಬಾಲಿಕಾ ಹಾಗೂ ಅಂಬಿಕಾ ಅಂತ. ಈ ಅಂಬ ತುಂಬ ಒಬ್ಬ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮನ್ ಆಗಿರ್ತಾರೆ ಅಂತ ಹೇಳಿರ್ಬೋದು. ಅವರು ಆಲ್ರೆಡಿ ಏನು ಮಾಡಿರ್ತಾರೆ ಅಂದರೆ ಶಾಲ್ವರಾಜರನ್ನ ಪ್ರೀತಿಸಿರ್ತಾರೆ. ಆ ಸ್ವಯಂವರದಲ್ಲಿ ಅವ್ರಿಗೆ ಮಾಲೆ ಹಾಕಬೇಕು ಅಂತ ತೀರ್ಮಾನಿಸಿರ್ತಾರೆ. ಆದರೆ ಈ ವಿಷಯ ಭೀಷ್ಮರಿಗೆ ತಿಳಿಯೋದಿಲ್ಲ. ಭೀಷ್ಮರು ಸ್ವಯಂವರಕ್ಕೆ ಬಂದು ಹೇಳ್ತಾರೆ, ನಾನು ಈ 3 ಹುಡುಗಿಯರನ್ನ ಕರೆದುಕೊಂಡು ಹೋಗ್ತೀನಿ. ಇಲ್ಲಿರೋ ಯಾರೇ ವೀರರಾದರೂ ನನ್ನ ತಡೆಯೋ ಪ್ರಯತ್ನ ಮಾಡಬಹುದು. ಯಾರು ತಡೀತಾರೋ, ಅಕಸ್ಮಾತ್ ನೀವು ನನ್ನ ವಿರುದ್ಧ ಗೆದ್ರೆ ನೀವು ಕರೆದುಕೊಂಡು ಹೋಗ್ಬೋದು ರಾಜಕುಮಾರಿಯರನ್ನ, ಆದರೆ ನಾನು ಗೆದ್ರೆ ನಾನು ಕರೆದುಕೊಂಡು ಹೋಗ್ತೀನಿ ಅಂತ. ಎಷ್ಟೊಂದು ರಾಜರು ಬಂದು ತಡೆಯೋಕೆ ನಿಲ್ತಾರೆ. ಅಂಬೆಯನ್ನು ಪ್ರೀತಿಸಿದ ಶಾಲ್ವರಾಜರು ಕೂಡ ಬಂದು ತಡೆಯೋಕೆ ನಿಲ್ತಾರೆ. ಆದರೆ ಭೀಷ್ಮನ ತಡೆಯೋದಕ್ಕೆ ಆಗೋದಿಲ್ಲ. ಭೀಷ್ಮ 3 ಜನ ರಾಜಕುಮಾರಿಯನ್ನ ಗೆದ್ಕೊಂಡು ಹೊರಡ್ತಾ ಇರ್ತಾರೆ. ಆದರೆ ಮಧ್ಯ ರಸ್ತೆಯಲ್ಲಿ ಅಂಬೆ ಹೇಳ್ತಾಳೆ, ನನಗೆ ನಿನ್ನ ಜೊತೆ ಬರೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ನಾನು ಶಾಲ್ವರಾಜನನ್ನು ಪ್ರೀತಿಸ್ತಾ ಇದ್ದೀನಿ, ಅವನ್ನೇ ಮದುವೆ ಆಗಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಅಂತ. ಇದು ಮೊದಲೇ ಭೀಷ್ಮರಿಗೆ ಗೊತ್ತಿರದಿರೋ ಕಾರಣ ಅವರು ಅವಳನ್ನ ಹೋಗಕ್ಕೆ ಬಿಡ್ತಾರೆ. ಸರಿ, ನೀನು ಹೋಗು, ನಾನು ಇವರಿಬ್ಬರನ್ನ ಕರ್ಕೊಂಡು ಹೋಗ್ತೀನಿ ಅಂತ. ಅಂಬೆ ಹೋಗ್ತಾಳೆ ಶಾಲ್ವರಾಜರ ಹತ್ರ, ನೀನು ನನ್ನ ಮದುವೆ ಮಾಡ್ಕೊ ಅಂತ. ಆದರೆ ಶಾಲ್ವರಾಜರು ಅಂಬೆಯನ್ನು ತಿರಸ್ಕರಿಸ್ತಾರೆ. ನಿರಾಶಿತಳಾದ ಅಂಬೆ ಭೀಷ್ಮರ ಹತ್ರ ಹೋಗ್ತಾಳೆ, ಕೇಳ್ತಾಳೆ, ನೀನೇ ನನ್ನ ಮದುವೆ ಆಗಬೇಕು ಅಂತ. ಆದರೆ ಪ್ರತಿಜ್ಞೆಯಿಂದ ಬಂಧಿತರಾದ ಭೀಷ್ಮರು, ನಾನು ನಿನ್ನನ್ನು ಮದುವೆ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಒಂಟಿಯಾದ ಅಂಬೆ ಭೀಷ್ಮರ ಗುರುವಾದ ಪರಶುರಾಮರ ಹತ್ರ ಹೋಗ್ತಾಳೆ ನ್ಯಾಯ ಕೇಳಿಕೊಂಡು, ಭೀಷ್ಮ ನನ್ನನ್ನು ಮದುವೆ ಆಗಬೇಕು ಅಂತ. ಪರಶುರಾಮರು ಕೂಡ ತಿಳಿಸಿ ಹೇಳ್ತಾರೆ, ಆದರೆ ಭೀಷ್ಮ ಯಾರ ಮಾತು ಕೇಳೋದಿಲ್ಲ. ಗುರು ಜೊತೆ ಯುದ್ಧ ಮಾಡಕ್ಕೆ ತಯಾರಾಗಿರೋ ಭೀಷ್ಮರು ತಮ್ಮ ಪ್ರತಿಜ್ಞೆಯನ್ನ ಮುರಿಯೋಕೆ ಹಿಂಜರಿತಾರೆ. 2 ಯುದ್ಧ ಶುರುವಾಗುತ್ತೆ. ಈ ಒಂದು ಯುದ್ಧ ಇಡೀ ಜಗತ್ತಿನ ನಾಶಕ್ಕೆ ಕಾರಣವಾಗ್ಬೋದು ಅಂತ ಹೇಳಿ ಶಿವ ಅದನ್ನ ತಡೀತಾರೆ. ಆದರೆ ಅಂಬೆಗೆ ಇನ್ನೂ ತನಕ ನ್ಯಾಯ ಸಿಕ್ಕಿರಲ್ಲ. ಇದರಿಂದ ದುಃಖಿತಳಾದ ಅಂಬೆ ಘೋರವಾದ ತಪಸ್ಸನ್ನ ಮಾಡ್ತಾಳೆ. ಅವಳ ತಪಸ್ಸಿಗೆ ಮೆಚ್ಚಿ ಶಿವ ಅವಳಿಗೊಂದು ವರ ಕೊಡ್ತಾರೆ. ಏನಂದ್ರೆ, ನೀನು ಭೀಷ್ಮನ ಮರಣಕ್ಕೆ ಕಾರಣಳಾಗ್ತೀಯಾ ಅಂತ. ಇಲ್ಲಿ ಹಸ್ತಿನಾಪುರದಲ್ಲಿ ವಿಚಿತ್ರವೀರ್ಯನಿಗೆ ಅಂಬಿಕಾ ಮತ್ತು ಅಂಬಾಲಿಕಾ 2 ಒಡನೆ ಮದುವೆ ಆಗತ್ತೆ. ಮದುವೆ ಆಗಿ ಸ್ವಲ್ಪ ವರ್ಷದ ನಂತರನೇ ವಿಚಿತ್ರವೀರ್ಯ ಅಕಾಲಿಕವಾಗಿ ಮರಣ ಹೊಂದುತ್ತಾನೆ. ಅಂಬಿಕಾ ಮತ್ತು ಅಂಬಾಲಿಕಾ ಇಬ್ಬರಿಗೂ ಮಕ್ಕಳು ಇರೋದಿಲ್ಲ. ಇಡೀ ಹಸ್ತಿನಾಪುರದ ಭವಿಷ್ಯ ಅಪಾಯದಲ್ಲಿರುತ್ತೆ, ಉತ್ತರಾಧಿಕಾರಿ ಇಲ್ಲದೆ. ಈ ಸಂದರ್ಭದಲ್ಲಿ ಸತ್ಯವತಿ ಅವರಿಗೆ ತಮ್ಮ ಮೊದಲನೇ ಮಗ ವ್ಯಾಸ ಮಹರ್ಷಿಗಳ ನೆನಪಾಗುತ್ತೆ. ಅವರಿಂದ ತಮ್ಮ 2 ಸೊಸೆಂದರಿಗೆ ಮಕ್ಕಳನ್ನ ವಿಯೋಗ ಪದ್ಧತಿಯಿಂದ ಪಡಿಬೇಕು ಅನ್ನೋ ಯೋಚನೆ ಅವ್ರಿಗೆ ಬರುತ್ತೆ. ವ್ಯಾಸ ಮಹರ್ಷಿಗಳನ್ನ ಹೇಳ್ತಾರೆ, ಬಂದು ಇನ್ನೇನು ಅಂಬಾಲಿಕಾನ ಅಂತಃಪುರಕ್ಕೆ ಹೋಗ್ಬೇಕು ಅನ್ನೋಷ್ಟಿಗೆ ಅಂಬಾಲಿಕಾ ಅವರನ್ನ ನೋಡಿ ಕಣ್ಣನ್ನ ಮುಚ್ಕೊಂಡ್ಬಿಡ್ತಾಳೆ. ಅವರ ಸ್ವಲ್ಪ ವ್ಯಾಸ ಮಹರ್ಷಿಗಳು ಹೆಂಗಿರ್ತಾರೆ ಅಂದ್ರೆ, ಅವರು ಕೃಷ್ಣವರ್ಣ ಅಂತ ಹೇಳ್ತಾರೆ. ಅವರು ತುಂಬಾ ಕಪ್ಪಾಗಿದ್ರು, ಜಟಾಧಾರಿಯಾಗಿದ್ರು ಅಂತ. ಅವರನ್ನ ನೋಡಿ ಇವಳು ರಾಜಕುಮಾರಿ, ಅವಳನ್ನ ನೋಡಿ ಇವರು ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಹೀಗಾಗಿ ಹುಟ್ಟೋ ಮಗು ಕುರುಡವಾಗಿ ಹುಟ್ಟುಬಿಡುತ್ತೆ. ಅದೇ ಧೃತರಾಷ್ಟ್ರ. ಇನ್ನು 2ನೇ ಸೊಸೆ ಆಗಿರೋ
ಅಂಬಾಲಿಕೆ ಅಂತಃಪುರಕ್ಕೆ ಹೋಗ್ಬೇಕು ಅಂದಾಗ ಅವರ ರೂಪವನ್ನ ಅವಳು ನೋಡಿ ಮೈಯನ್ನೆಲ್ಲ ಝಂಕರಿಸ್ಬಿಡ್ತಾಳೆ. ಅದೇ ರೀತಿಯಾಗಿ ಪಾಂಡು ಪಿಳುಚಿಯಾಗಿ ಮತ್ತೆ ವೀಕ್ ಆಗಿ ಹುಟ್ಬಿಡ್ತಾರೆ. ಇನ್ನೊಂದ್ಸಲ ಎರಡೂ ಮಕ್ಕಳು ಸರಿಯಾಗಿ ಹುಟ್ಲಿಲ್ಲ. ಇನ್ನೊಂದ್ಸಲ ಒಬ್ಬ ಒಳ್ಳೆ ಆರೋಗ್ಯ ಮಗುವನ್ನ ಪಡಿಬೇಕು ಅಂತ ಹೇಳಿ ಸತ್ಯವತಿ ಮತ್ತೆ ಅವರಿಬ್ಬರ ಅಂತಃಪುರಕ್ಕೆ ಕಳಿಸಿದಾಗ ಅವರಿಗೆ ಮತ್ತೊಂದ್ಸಲ ವ್ಯಾಸ ಮಹರ್ಷಿಗಳ ಜೊತೆ ವಿಯೋಗ ಮಾಡಕ್ಕೆ ಇಷ್ಟ ಇರೋದಿಲ್ಲ. ಹೀಗಾಗಿ ಒಬ್ಬ ದಾಸಿಗೆ ಅವರ ರೂಪವನ್ನ ಹಾಕಿ ಅವರು ಅವರ ಜಾಗದಲ್ಲಿ ಕೂಡಿಸ್ತಾರೆ. ಆ ದಾಸಿ ಅವಳಿಗೆ ಯಾವುದೇ ರೀತಿಯಾದ ಭಯ ಮುಜುಗರ ಆಗೋದಿಲ್ಲ ವ್ಯಾಸ ಮಹರ್ಷಿಗಳಿಂದ. ಅವಳು ಒಳ್ಳೆಯ ಸೇವೆಯನ್ನ ಮಾಡಿ ವಿಯೋಗ ಪದ್ಧತಿ ಮುಗಿದು ಒಳ್ಳೆ ಆರೋಗ್ಯವಾದ ಮಗು ಹುಟ್ಟುತ್ತೆ, ಅದೇ ವಿದುರ. ಆದ್ರೆ ಆ ಮಗು ದಾಸಿಯ ಮಗು ಆಗೋದ್ರಿಂದ ರಾಜನಾಗಕ್ಕೆ ಯೋಗ್ಯ ಇರೋದಿಲ್ಲ. ಇಲ್ಲಿ ನಿಜವಾದ ವಿಧಿಯ ಆಟ ಪ್ರಾರಂಭ ಆಗುತ್ತೆ. ಅಂಬಿಕಾಳಿಗೆ ಹುಟ್ಟಿದಂತ ಧೃತರಾಷ್ಟ್ರ ಜನ್ಮಾಂಧನಾಗಿರೋದ್ರಿಂದ ಅವನಿಗೆ ರಾಜನಾಗೋ ಅರ್ಹತೆ ಇರೋದಿಲ್ಲ. ಹೀಗಾಗಿ ಪಾಂಡು ರಾಜ ಆಗ್ತಾನೆ. ಆದ್ರೆ ಧೃತರಾಷ್ಟ್ರನಿಗೆ ಯಾವಾಗ್ಲೂ ಅಸಮಾಧಾನ ಇರುತ್ತೆ, ತಾನು ರಾಜನಾಗೋಕೆ ಆಗೋದಿಲ್ಲ ಅಂತ. ಪಾಂಡು ದುರ್ಬಲನಾಗಿದ್ರೂ ಅವನನ್ನ ರಾಜನನ್ನಾಗಿ ಮಾಡ್ತಾರೆ. ವಿದುರ ಮಂತ್ರಿ ಆಗ್ತಾನೆ. ವಿದುರ ಅತ್ಯಂತ ಜ್ಞಾನಿ. ಕಾಲ ಮುಂದುವರಿಯುತ್ತೆ, ಎಲ್ರೂ ದೊಡ್ಡವರೇ ಆಗ್ತಾರೆ. ಪಾಂಡುವನಿಗೆ ಕುಂತಿ ಜೊತೆ ಮದುವೆ ಆಗುತ್ತೆ. ಹಾಗೆ ಧೃತರಾಷ್ಟ್ರನಿಗೆ ಗಾಂಧಾರಿ ಜೊತೆ ಮದುವೆ ಆಗುತ್ತೆ. ಗಾಂಧಾರಿ ತನ್ನ ಸತಿಧರ್ಮವನ್ನ ಪಾಲಿಸಕ್ಕೆ ತನ್ನ ಗಂಡನಿಗೆ ಕಾಣದೇ ಇರೋ ಜಗತ್ತು ತನಗೂ ಬೇಡ ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಳ್ತಾಳೆ. ಇಲ್ಲಿ ಕುಂತಿ ಮದುವೆ ಆದ ತಕ್ಷಣ ಪಾಂಡು ಮದ್ರ ದೇಶದ ರಾಜಕುಮಾರಿಯನ್ನು ಮದುವೆ ಆಗ್ತಾನೆ. ಅವಳೇ ಮಾದ್ರಿ. ಒಂದ್ಸಲ ಏನಾಗುತ್ತೆ ಅಂದ್ರೆ ಕುಂತಿ, ಮಾದ್ರಿ ಮತ್ತು ಪಾಂಡು ವಿಹಾರಕ್ಕಂತ ಹೋದಾಗ ಮಾದ್ರಿಗೆ 2 ಜಿಂಕೆಗಳು ಇಷ್ಟ ಆಗುತ್ತೆ. ನನಗದನ್ನ ಬೇಟೆ ಹೊಡೆದ್ಕೊಡಿ ಅಂತ ಮಾದ್ರಿ ಕೇಳ್ತಾಳೆ. ಇದನ್ನ ತಿರಸ್ಕರಿಸಲಾಗದ ಪಾಂಡು ಏನ್ ಮಾಡ್ತಾನೆ, ಆ 1 ಜಿಂಕೆಗಳಿಗೆ ಬಾಣವನ್ನ ಹೊಡಿತಾನೆ. ಆದ್ರೆ ವಿಧಿಯ ವಿಪರೀತ ನೋಡಿ ಆ 2 ಜಿಂಕೆಗಳು ಋಷಿಮುನಿ ಮತ್ತೆ ಋಷಿಮುನಿ ಪತ್ನಿ ಆಗಿರ್ತಾರೆ, ಜಿಂಕೆಯ ರೂಪದಲ್ಲಿ ಇರೋರಾಗಿರ್ತಾರೆ. ಆ ಬಾಣ ಅವ್ರಿಗೆ ಬಿದ್ದಾಗ ಅವ್ರಿಗೆ ಅತ್ಯಂತ ನೋವಾಗುತ್ತೆ. ಪಾಂಡುವಿಗೆ ಅವರು ಶಾಪ ಕೊಡ್ತಾರೆ. ಆಕ್ಚುಲಿ ಅವ್ರು ಏನ್ ಮಾಡಿರ್ತಾರೆ ಅಂತಂದ್ರೆ ಅವರು ಏಕಾಂತದ ಸ್ಥಿತಿಯಲ್ಲಿ ಇರ್ತಾರೆ, ಋಷಿ ಪತ್ನಿ ಮತ್ತೆ ಋಷಿ ಜಿಂಕೆಯ ರೂಪಗಳಲ್ಲಿ. ನೀನು ನಮಗೆ ಈ ಸ್ಥಿತಿಯೊಳಗಡೆ ಬಾಣ ಹೊಡೆದಿದೀಯಾ, ನೀನ್ ಯಾವಾಗ ಮುಂದೆ ಭವಿಷ್ಯದಲ್ಲಿ ನಿನ್ನ ಪತ್ನಿಯ ಜೊತೆ ಯಾವಾಗ ಏಕಾಂತದಲ್ಲಿ ಇರ್ತೀಯೋ ಆ ಸ್ಥಿತಿಯಲ್ಲಿ ನಿನ್ನ ಮರಣ ಆಗ್ಲಿ ಅಂತ ಶಾಪ ಕೊಟ್ಬಿಡ್ತಾರೆ. ಈಗ ಏನಾಗುತ್ತೆ ಅಂದ್ರೆ ದೊಡ್ಡ ಸ್ಥಿತಿ ಮತ್ತು ಅಲ್ಲಿಗೆ ಬರುತ್ತೆ. ಪಾಂಡುವಿಗೆ ಮಕ್ಕಳೇ ಆಗೋದಿಲ್ಲ. ಏನಕ್ಕಂದ್ರೆ ಅವನು ಅಕಸ್ಮಾತ್ ಅವನ ಪತ್ನಿಯ ಜೊತೆ ಏಕಾಂತವಾಗಿದ್ರೆ ಅವನು ಸಾವನ್ನಪ್ಪತಿರ್ತಾನೆ. ರಾಜ್ಯದ ಆಸೆ ಎಲ್ಲಾನು ಬಿಟ್ಟು ಪಾಂಡು ವನವಾಸಕ್ಕೆ ಹೊರಡ್ತಾರೆ. ಕುಂತಿ, ಮಾದ್ರಿ ಮತ್ತೆ ಪಾಂಡು. ಇಲ್ಲಿಗೆ ಈ ಸನ್ನಿವೇಶವನ್ನ ಮುಗಿಸೋಣ. ಮುಂದಿನ ಭಾಗದಲ್ಲಿ ಸಿಗೋಣ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.